ಸಂಸತ್ತಿಗಾಗಲಿ ವಿಧಾನಸಭೆಗಾಗಲಿ ಹೋಗುವಂಥವರು ಅವರೇನು ಮೇಲಿಂದ ಉದುರಿದಂಥವ್ರಲ್ಲ, ನಮ್ಮ ರೆಪ್ರೆಸೆಂಟೇಟಿವ್ಸ್. ಅಂಥದ್ರಲ್ಲಿ ವಿಧಾನಸೌಧದೊಳಗಡೆ ನಮ್ಮ ಮಾಧ್ಯಮದವರು ಹೇಳಿದ ಜಾಗದಲ್ಲಿ ನಿಂತ್ಕೊಂಡು ಸುದ್ದಿಯನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಏನು ತಾಕೀತು ಮಾಡೋದೇ ಆದರೆ ದಟ್ ಈಸ್ ದ ಡಿಕ್ಲೈನ್ ಆಫ್ ಡೆಮೋಕ್ರಸಿ. ಅದನ್ನೇ ಪ್ರಶ್ನಿಸಬೇಕಾಗತ್ತೆ. ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಯಾಕೆ ಹಿಂಗೆ ಮಾಡಬೇಕು? ಸಂಸತ್ತು ಮತ್ತು ವಿಧಾನಸಭೆ ಅಂತ ಹೇಳುವಂಥದ್ದು ನಾವೇನಾದ್ರೂ ಈ ಪ್ರಜಾಪ್ರಭುತ್ವದಲ್ಲಿ ನೋಡೋದಾದರೆ ದೀಸ್ ಟೂ ಆರ್ ದ ಟೆಂಪಲ್ಸ್ ಇನ್ ಡೆಮೋಕ್ರಸಿ. ಸಂವಿಧಾನಬದ್ಧವಾದಂಥ ಆಳ್ವಿಕೆ ನಡೆಸಬೇಕಾದಂಥ ವ್ಯಕ್ತಿಗಳಿರ್ತಾರೆ ಅಲ್ಲಿ, ಅವರನ್ನು ನಾವೇ ಕಳಿಸಿರುವಂಥದ್ದು. ಅವರು ಅಲ್ಲಿ ಅಷ್ಟೇ ಶಿಸ್ತಿನಿಂದ, ನಿಯತ್ತಿನಿಂದ, ಪ್ರಾಮಾಣಿಕವಾಗಿ, ದಕ್ಷವಾಗಿ, ಪಕ್ಷಭೇದಗಳಿಲ್ಲದೆ ಅವರು ಜನಸಾಮಾನ್ಯರಿಗೋಸ್ಕರ ಮಾತಾಡಬೇಕಾಗತ್ತೆ, ಜನಸಾಮಾನ್ಯರಿಗೋಸ್ಕರ ನಡೆದುಕೊಳ್ಬೇಕಾಗತ್ತೆ, ನಿರ್ಧಾರಗಳನ್ನ ತಗೊಳ್ಬೇಕಾಗತ್ತೆ. ಆ ಸಂದರ್ಭವನ್ನು, ಆ ಸಮಯವನ್ನು ಅವರು ವಿನಾಕಾರಣ ಅವರ ಸ್ವಾರ್ಥಕ್ಕೋಸ್ಕರ ಬಳಸೋಂಗಿಲ್ಲ. ಮತ್ತು ಅದಕ್ಕೆ ದೇ ಆರ್ ಪೇಯ್ಡ್. ಅವ್ರಿಗೆ ಸಂಬಳನೂ ಕೊಡ್ತಾರಲ್ರಿ, ಅವ್ರಿಗೆ ಜೀವನ ಪರ್ಯಂತ ಪೆನ್ಷನ್ಗೆ ಬರಲ್ವಾ? ಅವ್ರಿಗೆ ಊಟದ ಕಾರ್ ಕೊಡಲ್ವಾ? ಅವ್ರಿಗೆ ಉಳ್ಕೊಳ್ಳೋಕೆ ಬಂಗ್ಲೆ ಕೊಡಲ್ವಾ? ಇವೆಲ್ಲ ಯಾರ್ದು ಕೇಳಿದ್ರೆ ಇವ್ರಿಗೆಲ್ಲ ಸಿಟ್ಟು ಬರುತ್ತೆ. ಇದೆಲ್ಲ ಕೊಟ್ಟ ಮೇಲೂ ಕೂಡ ಅಲ್ಲಿ ಫೋನ್ ತಿಕ್ಕೊಂಡು ಅಲ್ಲಿ ಹೆಣ್ಮಕ್ಳದ್ದು ನಗ್ನ ಚಿತ್ರಗಳನ್ನ ನೋಡೋಂಥವ್ರಿಗೆ ಏನು ಕಡಿಮೆ ಇರಲಿಲ್ಲ. ಇದೇ 4-6 ವರ್ಷಗಳ ಹಿಂದೆ ಸರ್ಕಾರದಲ್ಲಿ 4-6 ಜನ ಕೂತ್ಕೊಂಡು ಅಲ್ಲಿ ಮಾತಾಡೋಕ್ಕೆ ಒಂದೇ ಒಂದು ಪ್ರಶ್ನೆಯನ್ನು ಎತ್ತಲಿಕ್ಕೆ ಇವ್ರಿಗೆ ತಾಕತ್ತಿರುವುದಿಲ್ಲ. ಯಾರೋ ಪಾಪ ಸೀರಿಯಸ್ ಆಗಿ ಯಾವುದೋ ಒಂದು ಪ್ರಶ್ನೆ ಎತ್ಕೊಂಡು ಚರ್ಚೆ ಮಾಡ್ತಾ ಇದ್ರೆ ಇವರು ಯಾವುದೋ ನಗ್ನ ಚಿತ್ರಗಳನ್ನ ನೋಡ್ತಾ ಇರ್ತಾರೆ. ಇದನ್ನ ಮಾಧ್ಯಮದವರು ಸೆರೆ ಹಿಡಿಬೇಕಾಗಿತ್ತ ಅಥವಾ ಹಿಡಿಬಾರ್ದಿತ್ತ? ಇದು ತೋರಿಸ್ಬೇಕಾ ತೋರಿಸ್ಬಾರ್ದ? ಇದನ್ನು ತೋರಿಸಿದ್ದಕ್ಕೆ ಇವರೆಲ್ಲ ಸೇರ್ಕೊಂಡು ಇಲ್ಲ ನೀವೆಲ್ಲ ಅಲ್ಲಿ ಮೇಲೆ ಕೂತ್ಕೊಳ್ಳಂಗಿಲ್ಲ, ಕೆಳಗೆ ಕೂತ್ಕೊಳ್ಳಂಗಿಲ್ಲ, ಶೂಟ್ ಮಾಡಂಗಿಲ್ಲ, ನಾವು ಅಧಿವೇಶನದ ನಡವಳಿಗಳನ್ನೆಲ್ಲ ನಾವು ಕಲೆಕ್ಟ್ ಮಾಡಿರ್ತೀವಿ, ಅದನ್ನು ನಾವೇ ಎಡಿಟ್ ಮಾಡಿ ಕೊಡ್ತೀವಿ, ನೀವು ತಗೊಂಡೋಗಿ ತೋರಿಸಿ. ಎಷ್ಟು ಸರಿ? ಇದನ್ನು ಮಾಡಿದ್ದು ಅವತ್ತಿನ ಸರ್ಕಾರ. ಅದರ ಮುಂದುವರಿಕೆ ಭಾಗ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಸಮಾಜವಾದದ ಒಂದು ಮೂಲದಿಂದ ಬಂದಂಥವರು, ಮತ್ತು ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ, ವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ, ಎಲ್ಲ ರೀತಿಯ ಸ್ವಾತಂತ್ರ್ಯದ ಬಗ್ಗೆ ಅವರು ಮಾತನಾಡುವಂಥವ್ರು. ಅದ್ರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಇದು ಯಾಕೆ ಈ ರೀತಿಯಾದಂಥದ್ದು ಒಂದು ಬೆಳವಣಿಗೆ ಅವರ ಲೀಡರ್ಶಿಪ್ನಲ್ಲಿ ಆಗಿದೆ ಅಂತ ಹೇಳುವಂಥದ್ದು ನಾವು ಪ್ರಶ್ನಿಸುವಂಥದ್ದು ಮಾಡಲೇಬೇಕಾಗತ್ತೆ. ಅದು ಒಂದು ಸೈನ್ಯಾಧಿಕಾರಿಯ ಧೋರಣೆಯನ್ನು ತೋರಿಸುತ್ತೆ. ಏಕಮೇವಾದ್ವಿತೀಯ ಚಕ್ರವರ್ತಿಯ ನಡೆಗಳು, ಅದಕ್ಕೆ ಅವಕಾಶಗಳು ಮಾಡಬಾರ್ದು. ಯಾವುದೇ ರೀತಿಯಾಗಿ ಅವಕಾಶ ಇಲ್ಲದಂಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಜನಸಾಮಾನ್ಯರದ್ದಾಗಿರುತ್ತೆ. ಹಾಗಾಗಿ ನಾವು ಮಾತಾಡ್ತೇವೆ. ಇಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದಷ್ಟೇ ಈ ರೀತಿಯ ಪ್ರಕರಣಗಳಿಂದ ಕಾಣಿಸ್ಕೊಳ್ತಾ ಇರುವಂಥದ್ದು. ಪತ್ರಿಕೆಯವರು ಬಂದರೆ ಭಾಳಷ್ಟು ಜನರಿಗೆ ಕಕ್ಕಾಬಿಕ್ಕಿ ಆಗ್ತಾ ಇರುವಂಥ ಪರಿಸ್ಥಿತಿ ಇದೆ. ಯಾಕೆ ಬರಬಾರ್ದು? ಸುಪ್ರೀಂ ಕೋರ್ಟು ಭಾಳಷ್ಟು ಕಡೆ ಹೇಳಿದೆ, ಹೈಕೋರ್ಟ್ ಭಾಳಷ್ಟು ಕಡೆ ಹೇಳಿದೆ, ಅಧಿಕಾರಿಗಳಿಗೂ ತಾಕೀತು ಮಾಡಿದೆ. ಬರಲಿ ಬಿಡ್ರಿ, ನೀವ್ಯಾಕೆ ಹೆದರ್ಕೋತೀರಿ? ನಿಮ್ಮ ಕಚೇರಿ ಒಳಗಡೆ ಒಬ್ಬರು ಪತ್ರಕರ್ತರು ಅಥವಾ ಯಾರೋ ವ್ಯಕ್ತಿಗಳು ಮೊಬೈಲ್ ಹಿಡ್ಕೊಂಡೇ ಬರ್ತಾರೆ ಅಂತಂದರೆ ಬರಲಿ. ಅದು ತೋರಿಸುತ್ತೆ, ಒಂದು ಅವರು ಎಂಪವರ್ ಆಗ್ತಿದ್ದಾರೆ ಅಂತ, ಅವರ ಹಕ್ಕುಗಳ ಬಗ್ಗೆ ಅವರು ತಿಳುವಳಿಕೆ ಪಡಿತಾ ಇದ್ದಾರೆ ಅಂತ ಒಂದು ಅರ್ಥ. ಎರಡನೇದು, ಅದು ತೋರಿಸುತ್ತೆ ನಿಮ್ಮಲ್ಲಿ ಭ್ರಷ್ಟತೆ ಇದೆ ಅಂತ ಹೇಳುವಂಥದ್ದು. ಮತ್ತು ಅವರ ರಕ್ಷಣೆಗೆ ಅವರು ಮಾಡಿಕೊಳ್ಳುವಂಥದ್ದು ಒಂದು ಎವಿಡೆನ್ಸ್, ಒಂದು ಸಾಕ್ಷಿಯಾಗಿ ಉಳ್ಕೋಬೇಕಲ್ಲ. ನಿಮ್ಮ ಕಚೇರಿ ಒಳಗೆ ಒಬ್ಬ ವ್ಯಕ್ತಿ ನುಗ್ಗಿದಾಗ ಅಲ್ಲೇನು ನಡೆಯುತ್ತೆ ಅಂತ ಹೇಳುವಂಥದ್ದು ಅವನಿಗೆ ಒಂದು ಸಪೋರ್ಟಿಗೆ ಒಂದು ಸಾಕ್ಷಿ ಬೇಕಲ್ರಿ. ಅದು ಮಾಡಿದ್ರೆ ತಪ್ಪೇನು ಅಂತೇಳಿ ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಕೂಡ ಹೇಳಿದ್ದಾರೆ. ಹಾಗಾಗಿ ಇದನ್ನು ಪ್ರತಿಯೊಬ್ಬರೂ ಕೂಡ ಪ್ರಶ್ನಿಸಬೇಕಾದಂಥದ್ದಿದೆ. ನಿಜಾರ್ಥದ ಪತ್ರಿಕೋದ್ಯಮವನ್ನು ಮುಂದುವರಿಸುವಂತಹ ಸ್ವಾತಂತ್ರ್ಯ ಈ ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿರುವಂತಹ ಸರ್ಕಾರಗಳು ಕೊಡಲೇಬೇಕು. ಕೊಡೋದಲ್ಲ, ಅದು ಅವರಿಗಿರುವಂಥ ಸ್ವಾತಂತ್ರ್ಯ
ದಟ್ ಈಸ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಅದಿಲ್ಲದೆ ಯಾವುದೇ ರೀತಿಯಾದಂತಹ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಚಲಿಸಲಾರದು ಅಂತ ಹೇಳೋದೇ ನಮ್ಮ ಮತ್ತು ಎಲ್ಲರ ತಿಳುವಳಿಕೆ ಇರುವಂಥ ಜನರ ಒಂದು ಅಭಿಪ್ರಾಯ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಎಚ್ಚೆತ್ತುಕೊಳ್ಬೇಕು. ಶಕ್ತಿ ಕೇಂದ್ರಗಳಾದಂಥ ಸಂಸತ್ತು, ವಿಧಾನಸೌಧದಲ್ಲಿ ಮಂತ್ರಿ ಮಹೋದಯರು, ಶಾಸಕರು ಎಲ್ಲರೂ ಸಿಗ್ತಾ ಇರ್ತಾರೆ. ಪತ್ರಕರ್ತರಿಗೆ ಸುಲಭವಾಗಿ ಅವ್ರನ್ನ ಮಾತಾಡಿಸ್ಲಿಕ್ಕೆ ಅವಕಾಶ ಮತ್ತು ಸಮಯ ಎರಡು ಒಟ್ಟಿಗೆ ಸಿಗೋದು ಈ ಶಕ್ತಿ ಕೇಂದ್ರಗಳಲ್ಲೇ. ಮತ್ತು ಅದು ಬಹಳ ಔಚಿತ್ಯಪೂರ್ಣವಾದಂಥದ್ದು, ಇದನ್ನು ಪ್ರಶ್ನಿಸುವಂಥದ್ದಲ್ಲ. ಅಲ್ಲಿ ಮಾತಾಡೋದು ಬಿಟ್ಬಿಟ್ಟು ಇವ್ರನ್ನ ಕರ್ಕೊಂಡು ಹೋಗಿ ಯಾವುದಾದ್ರೂ ಸಾರಾಯಿ ಅಂಗಡಿ ಹತ್ರ ನಿಲ್ಲಿಸಿ ಮಾತಾಡೋಕ್ಕಾಗುತ್ತೇನ್ರಿ? ಈ ದೇಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳ ಬಗ್ಗೆ, ಇಲ್ಲಿಯ ರಾಜ್ಯಭಾರಕ್ಕೆ ಸಂಬಂಧಪಟ್ಟಂಥದ್ದು, ಪಕ್ಷಕ್ಕೆ ಸಂಬಂಧಪಟ್ಟಂಥದ್ದು, ರಾಜಕಾರಣಕ್ಕೆ ಸಂಬಂಧಪಟ್ಟಂಥದ್ದು, ಚುನಾವಣೆಗೆ ಸಂಬಂಧಪಟ್ಟಂಥದ್ದು, ಅಥವಾ ಈ ದೇಶದ ನೂರಾರು ಸಮಸ್ಯೆಗಳು, ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನಿಸಬೇಕಾಗಿದ್ದು, ಉತ್ತರಿಸಬೇಕಾಗಿದ್ದು ಅಖಾಡವೇ ಶಕ್ತಿ ಕೇಂದ್ರ. ಇಲ್ಲಿ ಅಲ್ಲಿ ನಿಂತ್ಕೊಂಡು ಮಾತಾಡಬೇಕು, ಇಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅಂತ ಹೇಳುವಂಥದ್ದು ಬಹಳ ಒಂದು ರೀತಿ ತಮಾಷೆಯ, ಒಂದು ರೀತಿಯಾದಂತಹ ನಗೆಪಾಟಲಿನ ವಿಚಾರ ಆಗಿಬಿಡುತ್ತೆ. ಇದು ಬೇರೆ ದೇಶಗಳಲ್ಲಿ ಹಿಂಗಿಲ್ಲ. ನಾನು ನೋಡಿದ ಹಾಗೆ, ನಾನು ಕೂಡ ಹೌಸ್ ಆಫ್ ಲಾರ್ಡ್ಸ್ ಆ್ಯಂಡ್ ಹೌಸ್ ಆಫ್ ಕಾಮನ್ಸ್ನಲ್ಲಿ ಒಂದೆರಡು ದಿನ ಅಧಿವೇಶನಗಳು ನಡಿಬೇಕಾದ್ರೆ ನಾವು ಹೋಗಿದ್ವಿ. ನಮಗೇನು ಸ್ಪೆಷಲ್ ಆದಂತಲ್ಲ, ನಮ್ಮನ್ನು ಕರ್ಕೊಂಡು ಹೋಗಿದ್ದರು, ಅಲ್ಲಿಯ ಪಾರ್ಲಿಮೆಂಟೇರಿಯನ್ಸ್ ಕರ್ಕೊಂಡು ಹೋಗಿದ್ರು. ನೀವು ಕೂತ್ಕೊಂಡು ಅಬ್ಸರ್ವ್ ಮಾಡ್ಬೋದು ಅಂತ. ಪತ್ರಕರ್ತರು ಕೂಡ ಅದ್ರೊಳಗೆ ಆರಾಮಾಗಿ ಇದ್ದರು. ಕೆಲವರು ನಮ್ಮ ಥರ ಬೇರೆ ಬೇರೆ ದೇಶದವರು ಬಂದು ಕೂತ್ಕೊಂಡಿದ್ರು. ಇಟ್ಸ್ ಶೋಸ್ ದ ಟ್ರಾನ್ಸ್ಪರೆನ್ಸಿ. ಕಿಮ್ ಅಂತ ಹೇಳೋನೊಬ್ಬ ಇದನ್ನಲ್ಲ, ಉತ್ತರ ಕೊರಿಯಾದ ಸರ್ವಾಧಿಕಾರಿನ ನಮ್ಮ ದೇಶದಲ್ಲಿರುವ ಅಥವಾ ನಮ್ಮ ರಾಜ್ಯದಲ್ಲಿರುವಂಥವರು. ಪ್ರಜಾಪ್ರಭುತ್ವ ಇರುವಂತಹ ಭಾರತದಲ್ಲಿ ಹಿಂಗೆ ಆಗಿಬಿಟ್ರೆ ನಾವು ಎತ್ತ ಸಾಕ್ತಾ ಇದ್ದೀವಿ ಅಂತ ಹೇಳುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ವಿಧಾನಸೌಧದಲ್ಲಿ ಯಾವ ಸಂದರ್ಭದಲ್ಲಾದರೂ, ಯಾವ ಸ್ಥಳದಲ್ಲಾದ್ರೂ, ಯಾರನ್ನಾದ್ರೂ, ಯಾವ ಮಾಧ್ಯಮದವರು ಮಾತನಾಡಿಸೋದು ಅದು ನಮ್ಮ ಕಾನೂನಿನ ಕೆಳಗೆ ಬರುತ್ತೆ. ಇದಕ್ಕೆ ಅಂತ ನೀವು ವಿಶೇಷವಾದಂಥ ಕಾನೂನು ಮಾಡಿ ಯಾವುದೋ ಮೂಲೆಯಲ್ಲಿ ಕೂರಿಸಿ ಮಾಡಿದ್ರೆ ದಟ್ ಶೋಸ್ ಯು ಆರ್ ಇನ್ಸೆಕ್ಯೂರ್ಡ್. ನಿಮಗೆ ಆ ಇನ್ಸೆಕ್ಯೂರಿಟಿ ತುಂಬ ಕಾಡ್ತಾ ಇದೆ, ನಿಮ್ಮೊಳಗೆ ಭಾಳ ಉಳುಕುಗಳಿದ್ದಾವೆ, ನೀವು ಹೆದರ್ತಾ ಇದ್ದೀರಿ ಅಂತ ಹೇಳುವಂಥದ್ದು. ವೈ ಶುಡ್ ಯು ವರಿ ಅಬೌಟ್ ದ ಮೀಡಿಯಾದವರು ಇರೋದು ನಿಮ್ಗೆ ಭಯಪಡಿಸೋಕ್ಕಲ್ಲ, ಎಚ್ಚರಿಸಲಿಕ್ಕೆ. ವಿಧಾನಸೌಧದಲ್ಲಿ ಹೋಗ್ತಾ ಇದ್ದಂಥವ್ರು, ಬರ್ತಾ ಇದ್ದಂಥ ಮಾಧ್ಯಮದವ್ರು ಯಾರು? ದೇ ಆರ್ ಆಲ್ ಅಕ್ರೆಡಿಟೆಡ್ ಜರ್ನಲಿಸ್ಟ್ಸ್. ಆಯ್ದ ಪತ್ರಕರ್ತರು ಮಾತ್ರ, ಯಾರಿಗೆ ಅವಕಾಶವನ್ನು ನೀಡಲಾಗಿದೆ ಅಂಥವ್ರು ಮಾತ್ರ ಪ್ರತಿಯೊಂದು ರೆಪ್ಯೂಟೆಡ್ ಜರ್ನಲಿಸಮಲ್ಲಿ ಇರುವಂಥವ್ರನ್ನ ಅಲ್ಲಿಗೆ ಬಿಡುವಂಥ. ಪ್ರತಿಯೊಬ್ಬರು ಎಲ್ಲರೂ ಜರ್ನಲಿಸಮಲ್ಲೇ ಬಂದು ಸೇರ್ಕೊಂಡಿದ್ದೀನಿ ಅಂತ ಹೇಳೋ ಕಾರಣಕ್ಕೆ ಅವ್ರು ವಿಧಾನಸೌಧದೊಳಗಡೆ ಹೋಗಿ ಮಾತಾಡಲಿಕ್ಕೆ ಅವಕಾಶಗಳಿರಲಿಲ್ಲ. ಅಂಥದ್ರಲ್ಲಿ ನಾವು ಯಾಕೆ ಅವರನ್ನು ಇವಾಗ ತಡೀತಾ ಇದ್ದೇವೆ? ಯಾಕೆ ತಡಿಬೇಕು? ಇಲ್ಲಿ ಸಮಸ್ಯೆ ಇರೋದು ಸೇವೆ ಹೆಸರಿನಲ್ಲಿ ಆಳ್ಲಿಕ್ಕೆ ಹೋದಂಥ ಜನರಿಗೆ ಒಂದು ಇನ್ಸೆಕ್ಯೂರಿಟಿ ಈಗ ಜಾಗೃತವಾಗ್ತಾ ಇದೆ. ಎಲ್ಲಿ ನಮ್ಮದು ಸಿಕ್ಕಾಕೊಳ್ತದೋ, ಎಲ್ಲಿಂದ ಎಲ್ಲಿ ಹಿಡಿತಾರೋ, ಎಲ್ಲಾದರೂ ಹಿಡ್ಕೊಳ್ಳಿ. ಈಗ ನಾವು ನಮ್ಮ ಆಫೀಸ್ ಒಳಗೆ ಕೂತ್ಕೊಂಡಿದ್ದೀವಿ, ನಮ್ಮ ಕೆಳಗೆ ಒಂದು CC ಕ್ಯಾಮ್ರಾ ಹಾಕ್ಕೊಂಡು ಕೂತಿದ್ದೀವಿ. ಇಲ್ಲಿ ಬಂದು ಕೂತ್ಕೊಳ್ಳೋರನ್ನ ನಾನು ಯಾಕೆ ಮೊಬೈಲ್ ಇಟ್ಕೊಂಡು ಬಂದಿದ್ದೀವಿ ಅಂತ ನಾವು ಯಾವತ್ತೂ ಕೇಳಕ್ಕೆ ಹೋಗಲ್ಲ. ಆ ಭಯ ನಮಗಿರುವುದಿಲ್ಲ. ಆ ಭಯ ನಮಗಿರ್ಕೊಡೋದು. ಸಾರ್ವಜನಿಕ ಜೀವನದಲ್ಲಿರುವಂಥವರು, ಸಾರ್ವಜನಿಕ ಸೇವೆಗೆ ತೊಡಗಿಸ್ಕೊಂಡಂಥವರಿಗೆ ಅಷ್ಟು ಧೈರ್ಯ ಇಲ್ಲ ಅಂತಂದರೆ ಹೇಗೆ? ಮತ್ತು ಮಾಧ್ಯಮವನ್ನು ಗೌರವಿಸುವಂಥದ್ದು, ಮಾಧ್ಯಮವನ್ನು ನಾವು ಹೆಮ್ಮೆಯಿಂದ ನೋಡುವಂಥದ್ದು ಮಾಡಲೇಬೇಕಾಗತ್ತೆ. ಯಾಕೆಂತಂದರೆ ಮಾಧ್ಯಮ ಒಂದು ನಿಷ್ಪಕ್ಷಪಾತವಾಗಿ ಇರುತ್ತೆ ಅಂತ ಹೇಳುವಂಥ ಅಭಿಪ್ರಾಯ ನಮ್ಮದೆಲ್ಲ. ಬೇರೆ ವಿಚಾರಗಳು ಏನೇನೋ ಇರ್ಬೋದು, ಕೆಲವರು ಭ್ರಷ್ಟರಾಗಿರ್ಬೋದು, ಭ್ರಷ್ಟತೆ ಎಲ್ಲಿಲ್ಲ, ಕೆಲವರು ವ್ಯಾಲ್ಯೂಗಳನ್ನ ಮರ್ತಿರ್ಬೋದು, ಎಥಿಕ್ಸನ್ನು ಬಿಟ್ಟಿರ್ಬೋದು, ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಆದರೆ ನಿಜವಾದ ಪತ್ರಕರ್ತರು ಯಾರಿದ್ದಾರೆ ಅವರು ಯಾರ ಪರವಾದಂತಹ ಧೋರಣೆಯನ್ನು ಕಳೆಯೋದಿಲ್ಲ. ಅವರು ಈ ದೇಶದ ಹಿತವನ್ನು, ಜನರ ಸಮಸ್ಯೆಗಳನ್ನು ತಲೆಯಲ್ಲಿ ಇಟ್ಕೊಂಡೇ ತಮ್ಮ ಒಂದು ವೃತ್ತಿಯನ್ನು ಮೌಲ್ಯಾಧಾರಿತವಾಗಿ ನಡೆಸ್ತಾ ಇರ್ತಾರೆ. ಅವ್ರಿಗೆ ಸ್ಥಳ ಕೊಡಲಿಲ್ಲ ಅಂತಂದರೆ ಇನ್ಯಾರಿಗೆ ಸ್ಥಳ ಕೊಡ್ತೀವಿ?
ನಿಮ್ಮನ್ನು ಹುಡುಕಿಕೊಂಡು ಬರುವಂಥ ಜನಗಳು ಯಾರ್ಯಾರು ಇದ್ದಾರೆ ಪತ್ರಕರ್ತರನ್ನು ಬಿಟ್ಟರೆ ಉಳಿದವ್ರು ಅವ್ರನ್ನೆಲ್ಲ ನೋಡ್ತಾ ಇದ್ದೀರಿ ಅಲ್ವ, ಯಾರ್ಯಾರು ಬರ್ತಾ ಇರ್ತಾರೆ, ಯಾವ್ಯಾವ ಕೆಲಸಕ್ಕೋಸ್ಕರ ಬರ್ತಿರ್ತಾರೆ ವಿಧಾನಸೌಧದೊಳಗಡೆ, ಅವೆಲ್ಲ ಮಾತಾಡ್ತಾ ಹೋದರೆ ಬಾಯಿ ಬಿಟ್ಟರೆ ಬಾಣ್ಗೇಡಂದಂಗೆ ಎಲ್ಲ ವಿಚಾರಗಳು ಹೊರಗಡೆ ಬಂದು ನಿಲ್ತವೆ. ಪತ್ರಕರ್ತರಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲರೂ ಬಿಡೋಣ. ಅವರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಡುವಂಥದ್ದಾಗಲಿ. ಮತ್ತು ಈ ನಿಟ್ಟಿನಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಸರಿಯಾದ ಒಂದು ನಿಲುವನ್ನು ತಳೀತಾರೆ ಅಂತ ಹೇಳುವಂತಹ ಒಂದು ಭರವಸೆ ನನ್ನದಾಗಿದೆ.